ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗ್ರೀಷ್ಮಾ ಬಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಬೇಬಿ ಗ್ರೀಷ್ಮಾ ಅಂದರೆ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊರಗೆ ಬಂದಿದ್ದೀವಿ. ಹೊರಗೆ ಬಂದು ಏನು ಮಾಡ್ತಾ ಇದೆಯಾ? ಡ್ಯಾನ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸ್ಕೂಲೆಲ್ಲ. ನಮ್ಮಪ್ಪ ಬೇಲ್ಪುರಿ ತೊಗೊಳಕ್ಕೆ ಹೋದ್ರು. ನಮ್ಮಪ್ಪ ಬೇಲ್ಪುರಿ ಸೈಕೋ ಅಂತಾರಲ್ಲ. ಇವಾಗ ನಾನು ಕೂಡ ಬೇಲ್ಪುರಿ ತೊಗೋತಾ ಇದ್ದೀನಿ. ಈ ಪ್ಲೇಸ್ ಯಾವುದು ಅಂತ ನಿಮ್ಗೆ ಗೊತ್ತಾಗಬೇಕು. ಹಾಗಾದರೆ ಈ ವ್ಲಾಗ್ನ ಪೂರ್ತಿ ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೇಲ್ ತಗೊಳ್ಳೋಣ. ಬೇಲ್ಪುರಿ ತೊಗೋತಾ ಇದ್ದೀವಿ, ಟೊಮೊಟೊ ತೊಗೋತಾ ಇಲ್ಲ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲೆಲ್ಲಿ ಹೋಗ್ತೀಯಾ ಅಂತ ಗೊತ್ತಾಗಬೇಕಂದ್ರೆ ಅವ್ರು ಹೇಳಬೇಕು. ಮತ್ತು ನಾನು ಇದೇ ಥರ ಎಲ್ಲ ಹೊರಗೆ ಹೋಗ್ತಾ ಇರ್ತೀನಲ್ವಾ, ನಿಮ್ಗೆ ಅದು ಗೊತ್ತಾಗಬೇಕಂದ್ರೆ ಬೆಲೈಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಬೇಲ್ಪುರಿ ತಿನ್ನೋಣ. ನಿಮಗೆ ಬೇಲ್ಪುರಿ ಅಂದರೆ ಭಾಳ ಇಷ್ಟ ಅಲ್ಲ? ಅಪ್ಪ ಈ ಪ್ಲೇಸ್ ನೋಡಿದ್ರೆ ನಿಂಗೆ ಏನು ನೆನಪಾಗುತ್ತೆ? ಸವಿ ನೆನಪು ಶ್ರೀ ಸೀರಿಯಲ್. ಆಮೇಲೆ ನಿಮ್ಮ ಸ್ಕೂಲು. ಎಸ್, ಕರೆಕ್ಟ್. ಅವಳು ಹೇಳಿದ್ದು ಕರೆಕ್ಟ್, ನೀನು ಹೇಳಿದ್ದು ತಪ್ಪು ಆ್ಯಕ್ಚುಲಿ. ಬಟ್ ನಾವು ಸ್ಕೂಲು ಕಾಲೇಜಿಗೆಲ್ಲ ಹೋಗುವಾಗ ಇದೇ ಥರ ವೆದರ್ ಇರೋದು, ಇದೇ ಥರ ಗ್ರೌಂಡ್ ಇರೋದು, ಈ ಥರ ಸೌತೆಕಾಯಿ ಇದು ಎಲ್ಲ ಮಾರೋರು. ಈಗಿಂದ ಯಾವ ಸ್ಕೂಲ್ ಹತ್ರನೂ ಈ ಥರದ್ದು ಯಾವುದೂ ಇರಲ್ಲ. ಬಟ್ ಈ ಸ್ಕೂಲ್ ಹತ್ರ ಇದೆ ಗಾಯ್ಸ್. ನೋಡಲ್ಲಿ ಇಷ್ಟು ದೊಡ್ಡ ಗ್ರೌಂಡ್ ಇದೆ, ಎಷ್ಟು ಚೆನ್ನಾಗಿದೆ. ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಕಚ್ಕೊಂಡೆ. ಒಳ್ಳೇದಾಯ್ತು. ಅಪ್ಪ ನೀನೇ ಇಟ್ಕೊಂಬರೋದು ಬೆಟರ್. ಅವನೇನೋ ಬೇರೆ ಹೇಳ್ಕೊಂಡಿದ್ದಾನೆ, ಅದಕ್ಕೆ ಏನೋ ಹೇಳ್ಕೊಂಡಿದ್ಯಾ? ನಡೀರಿ, ಮತ್ತೆ ನಾನು ಆನ್ ಮಾಡಿದ್ದೀನಿ. ಹೌದಾ? ದಿಸ್ ಈಸ್ ಮೈ ನಮ್ಮಪ್ಪ ತೊಗೊಂಡಿದ್ದು ಬೇಲ್ಪುರಿ. ಒಂದು ನಿಮಿಷ. ಚೆನ್ನಾಗಿದೆಯಾ ಮಂಡಕ್ಕಿ? ಬಟ್ ತುಂಬ ಸ್ವೀಟ್ ಇದೆ. ಹೌದಾ? ಹಾಂ, ಈಗೆಲ್ಲ ಸ್ವೀಟ್ ಹಾಕ್ತಾರೆ ಕಂದ. ಇಲ್ಲಿ ಬಂದು ಅವರಪ್ಪ ಮತ್ತೆ ಆಲ್ರೆಡಿ ಸೌತೆಕಾಯಿ ತಿಂತಾ ಇದ್ದಾರೆ. ಅವ್ರಿಗೆ ಇಷ್ಟೇ ಕೆಲಸ. ಮನೇಲೆ ತಿನ್ನೋಕ್ಕಾಗಲ್ವಾ ಗೈಸ್? ಸ್ಲೈಸ್ ಬೇಕಾ, ಕಟ್ ಮಾಡಿದ್ದು ಬೇಕಾ? ಕಟ್ ಮಾಡಲಿ ಮಾವಿನಕಾಯಿ ಬಿಡಮ್ಮ. ಕೆಮ್ಮು ಈಗ ಆಲ್ರೆಡಿ ಗಂಟ್ಲು ನೋವಿದೆ. ಸ್ವಲ್ಪ ಸ್ವೀಟ್ ಅಲ್ಲ? ಹೋಗ್ತಾ ಪರವಾಗಿಲ್ಲ, ತಿಂತ ನೋಡಿ, ಅವ್ರಿಗೆ ಸ್ಪೂನಲ್ಲೆಲ್ಲ ತಿಂದರೆ ಸಮಾಧಾನ ಆಗಲ್ಲಂತೆ, ಅದಕ್ಕೆ ಕೈಯಲ್ಲೇ ತೊಗೊಂಡು ತಿಂತಾ ಇದ್ದಾರೆ ಅವರು. ಹಾಂ ಹಾಂ, ವಾವ್. ಚೆನ್ನಾಗಿ ಮಾಡಿದ್ದಾರಾ? ನೋಡಿ, ಇವ್ರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರಂತೆ ಸೌತೆಕಾಯಿ. ಥ್ಯಾಂಕ್ ಯು. ಹಾಂ ಹಾಂ, ಚೆನ್ನಾಗಲ್ಲ. ಸ್ವಲ್ಪ ಸ್ವೀಟ್ ಆಯಿತು ಮಂಡಕ್ಕಿ. ನಮಗೆ ಖಾರ ಜಾಸ್ತಿ ಇಷ್ಟ ಆಗೋದ್ರಿಂದ ಸ್ವಲ್ಪ ಸ್ವೀಟ್ ಅನ್ನಿಸ್ತಾ ಇದೆ. ಬಟ್ ಈ ಥರ ತಿನ್ನೋರಿಗೆ ಇಷ್ಟ ಆಗುತ್ತೆ. ಸೌತೆಕಾಯಿ ಖಾರ ಚೆನ್ನಾಗಿ. ಹೋಗೋಣ. ನೋಡಿ, ಬಂದರು, ಹೊರಟರು. ಇಲ್ಲಿ ಇವತ್ತು ಕೆಲಸ ಆಗಲಿಲ್ಲ. ಒಂದು ಕೆಲಸಕ್ಕೆ ಬಂದಿದ್ವಿ ನಾವು ಆ್ಯಕ್ಚುಲಿ, ಬಟ್ ಆ ಕೆಲಸ ಆಗಲಿಲ್ಲ. ಇವತ್ತು ರಜಾ ಇದೆಯಂತೆ ಅದು ಆಫೀಸು. ಬೇಜಾರಲ್ಲೇ ಮಂಡಕ್ಕಿ ತಿಂತಾ ಇದ್ದಾಳೆ ಮೇಡಮು. ಬೇಜಾರಾದಾಗೆಲ್ಲ ಇವ್ರು ಏನಾದರೂ ತಿಂತಾ ಇರ್ತಾರೆ. ಫ್ರೆಂಡ್ಸ್, ಇವ್ರು ತಿಂತಾ ಇದ್ದಾರೆ ಅಂದರೆ ಇವ್ರಿಗೆ ಬೇಜಾರಾಗಿದೆ ಅಂತ ಅರ್ಥ. ಸೌತೆಕಾಯಿ ಟೇಸ್ಟ್ ಮಾಡ್ತೀನಿ ನಾನು. ಇವರಿಬ್ಬರು ಅವಾಗಿಂದ ತಿಂತಾನೇ ಇದ್ದಾರೆ. ನನಗೊಂದು ಪೀಸು ಯಾರೂ ತಿಂತಿಲ್ಲ. ನೋಡೋಣ. ಹೆವಿ ಖಾರ. ತುಂಬ ಏನು ಖಾರ ಇಲ್ಲ, ತಿಂತ ಗೊತ್ತಾಗುತ್ತೆ. ಹೌದಾ? ಬಟ್ ಸೌತೆಕಾಯಿ ಚೆನ್ನಾಗಿದೆ. ಅದೇನೋ ಮಸಾಲೆ ಹಾಕಿದ್ರು ಚೆನ್ನಾಗಿದೆ. ತಿನ್ಬಿಟ್ಟು ತಿಂದ್ರೆ ಖಾರ ಅನ್ನಿಸ್ತಾ ಕೈಯಲ್ಲಿ ತಿನ್ನಪ್ಪಿ ಅಲ್ವಾ? ನಮ್ಗೆ ಸ್ಪೂನ್ ಎಲ್ಲ ಆಗಿ ಬರಲ್ಲ. ಒಂದು ಸೌತೆಕಾಯಿ ಪೀಸ್ ವೇಸ್ಟ್ ಮಾಡಿದ್ರು ನಮ್ಮಮ್ಮ. ಚೆನ್ನಾಗಿದೆ ಸೌತೆಕಾಯಿ. ಅಲ್ಹಮ್ದುಲಿಲ್ಲಾಹ್. ಮಂಡಕ್ಕಿ
ಈಗಲೇ ನೀರು ಕುಡಿಯೋಂಗಿಲ್ಲ. ಮಂಡಕ್ಕಿನ ಹಬ್ಳ ತಿಂದೆ ಅಂತ ನಮ್ಮ ಅಮ್ಮಂಗೆ ಬೇಜಾರು. 2 ಸ್ಪೂನ್ ಅಂತೀನಿ. ಯಾವಾಗಲೂ ಹಂಗೆ ಆಗೋದು, ವಿಡಿಯೋ ಮಾಡೋರಿಗೆ ಏನು ಸಿಗೋದೇ ಇಲ್ಲ. ಕೊಡೋಣ ಸರಿ ನಾನು ಇಟ್ಕೋತೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕು. ಕೊಡೋಣ. ನಾವೀಗ ಇಲ್ಲಿಂದ ಹೊರಟ್ವಿ. ಎಲ್ಲಿ ನೆಕ್ಸ್ಟ್ ಹೋಗ್ತೀವಿ ಅಂತ ತೋರಿಸ್ತೀವಿ. ಸೌತೆಕಾಯಿ ಅಲ್ವಾ ಅದು, ಮತ್ತೆ ನೀರಿರುತ್ತೆ. ಆಫ್ ಮಾಡಿದೆ. ಇಲ್ಲಿಂದ 52 ಮಿನಿಟ್ಸ್ ಇದೆಯಾ? 23 ಕಿಲೋಮೀಟರ್ ಇದೆ ಫ್ರೆಂಡ್ಸ್ ಇಲ್ಲಿಂದ. ನಾವು ಊರಿಂದ ಹೊರಗಿರೋದು. ನಾವು ಊರಿಂದ ಹೊರಗಿರೋದು, ಆದರೂ ನೆಮ್ಮದಿಯಾಗಿದ್ದೀವಿ ಬಿಡಪ್ಪ. ಸಿಟಿ ಜಂಜಾಟ ಇಲ್ಲ, ಏನಿಲ್ಲ. ಬಟ್ ಏನಾದ್ರು ತೊಗೋಬೇಕಂದ್ರೆ ನಾವು ಸ್ವಲ್ಪ ಸಿಟಿಗೆ ಬರಬೇಕಾಗುತ್ತೆ. ಇಲ್ಲ, ನಾವಿವಾಗ ಮನೆಗೆ ಹೋಗ್ತಲ್ಲ, ಜೀವನ ಮಾಡಕ್ಕೆ ಎಷ್ಟು ಬೇಕೋ ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ, ಸಾಕು. ಲಕ್ಸುರಿ ಏನು ಬೇಕಿದ್ರೆ ಸಿಟಿಗೆ ಬರಬೇಕು. ಹಾಂ, ಅಷ್ಟೇ, ಬರಬೇಕು. ಬೇರೆ ಕಡೆ ಕೆಲವೊಂದು ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಂದಾಗ ಬರಬೇಕಾಗುತ್ತೆ. ಓಕೆ, ನೋ ಪ್ರಾಬ್ಲಮ್. ಈಗ ನಾವೆಲ್ಲಿ ಹೋಗ್ತೀವಿ ಅಂತ ಹೋಗ್ಬಿಟ್ಟು ತೋರಿಸ್ತೀನಿ. ಓಕೆ, ಈಗ ಡ್ರೈವ್ ಮಾಡಬೇಕು ನಮ್ಮ ಮನೆಯವರು, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಬಾಯ್ ಟೆಂಪ್ರವರಿಯಾಗಿ ಬಾಯ್ ಬಾಯ್ ಬಾಯ್. ನೋಡಿ ಗಾಯ್ಸ್, ನನಗೆ ಬೈತಾ ಇದ್ದಾರೆ ಇವರೆಲ್ಲ. ಇವಳಿಗೆ ಬೈದೆ ಮತ್ತೆ ಹೊಗಳ್ತಾರೆ ಬೇರೆ. ನಾವು ಏನಕ್ಕೆ ಬೈತೀರಾ ಸುಮ್ಮನೆ ಮಕ್ಕಳಿಗೆ ಬೈದೆ ಇನ್ಯಾರಿಗೆ ಬೈಯೋಕ್ಕಾಗುತ್ತೆ? ಕಂಡೋರ್ ಮಕ್ಕಳು ಮಹಾರಾಕ್ಷಸರು ನೀವು. ಮಹಾರಾಕ್ಷಸ ಅದು ಆ್ಯಕ್ಚುಲಿ ಬೇರೆ ಏನೋ ಇದೆ, ಆದ್ರೆ ಹೇಳೋದು ಬೇಡ ಅಂತ ಮಹಾರಾಕ್ಷಸರು ಅಂತ ನಮ್ಮ ಮನೆಯವರು. ಪರವಾಗಿಲ್ಲ, ಎಲ್ಲರಿಗೂ ಗೊತ್ತದೆ, ಎಲ್ಲರೂ ಹೇಳೋ ವಿಚಾರನೇ ಅಲ್ವಾ. ನಾವು ಹೇಳಲ್ವೇ ಅಂತ. ಆಯ್ತಾಯ್ತು. ಇವಾಗ ಶೇಂಗಾ ತಗೋತಾ ಇದ್ದಾರೆ. ಶೇಂಗಾ ಮಾಸ್ಟರ್ ಅವ್ರು ನೋಡ್ಬೇಕು ನಾವು. ಹೇಗೆ ಸರ್? ಮೊನ್ನೆ ತಗೊಂಡೋಗಿದ್ವಿ, ಚೆನ್ನಾಗಿತ್ತು. ನೋಡಿ, ಚೆನ್ನಾಗಿದೆ. ಬಟ್ ಅದೆಲ್ಲ ಇದು ಬೇರೆ ಇದೆ ಅಲ್ವಾ, ಅವತ್ತು ಬೇರೆ ಥರ ಇದೆ. ಕೊಡಿ. 3 ಸರ್ ಅಣ್ಣ. ಎಷ್ಟು ಬಿಸಿಲಿದೆ ಅಂದ್ರೂ ನಮ್ಮ ಅಪ್ಪ ಶೇಂಗಾ ತಗೋತಾ ಇದ್ದಾರೆ. ನಾನಿಲ್ಲಿ ಇವ್ರು ಏನೇನು ಮಾಡ್ತಾರೋ ಅದಕ್ಕೆಲ್ಲ ಸಾಥ್ ತಗೊಂಡಿದ್ದೀನಿ. ಇವಾಗ ಅದೆಲ್ಲ ಕರ್ಕೊಂಡು ಹೋದ್ರು ಮುಗಿತು. ಇವಾಗ ಶೇಂಗಾ ತಗೊಂಡಿದ್ದಾರೆ. ಮತ್ತೆ ಇಲ್ಲ, ನಾನು ಹೇಳಿದ್ದೀನಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವಾಗ ಶೇಂಗಾ ತೊಗೊಂಡಾದ್ಮೇಲೆ ನಮ್ಮಮ್ಮ ಹಾಕ್ಸ್ಕೊಳ್ತಾ ಇದ್ದಾರೆ. ಬೇಬಿ ಕೃಷ್ಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಕಲ್. ನಿಮ್ಮ ಹೆಸರು? ಹಾಂ, ಮಧು. ಅವ್ರ ಹತ್ರ ಬಂದು ಶೇಂಗಾ ತಗೊಳ್ಳಿ ಅಂತ ಹೇಳು. ಹಾಂ, ಇವ್ರ ಹತ್ರ ಬಂದು ಶೇಂಗಾ ತಗೊಳ್ಳಿ. ಇದು ಯಾವ ಏರಿಯಾ? ಹಾಂ, ಲಗ್ಗೆರೆ. ಹಾಂ, ವಿಶಾಲ್ ಮೆಗಾ ಮಾರ್ಟ್ ಹತ್ರ ಇದ್ದಾರೆ. ಹಾಂ, ಇವ್ರ ಹತ್ರ ಬಂದು ಇಲ್ಲ ಶೇಂಗಾ ಇಟ್ಕೊಂಡಿದ್ದಾರೆ. ಶೇಂಗಾ ತಗೊಳ್ಳಿ. ಅಮ್ಮ ಆಲ್ರೆಡಿ ತಗೊಂಡಿದ್ದೆ, ಸಾಕು ಸ್ಟಾರ್ಟ್ ತಿನ್ನಕ್ಕೆ. ನೋಡಿ, ಇಲ್ಲಿ ದ್ರಾಕ್ಷಿ ಮತ್ತು ಕಿತ್ಲೆ ಹಣ್ಣು, ಒಂದು ಕಡೆ ಶೇಂಗಾ ಆಯಿತು ನಮ್ಮದು. ಈಗ ದ್ರಾಕ್ಷಿ ಮತ್ತು ಕಿತ್ಲೆ ಹಣ್ಣು ತೊಗೋತಾ ಇದ್ದೀವಿ. 80 ರುಪೀಸ್ kg. ಹೌದಾ, 80 kg ತಾನೇ? ಹಾಂ, kg ಅಂತೆ. ನೋಡೋಣ. 80 ರೂಪಾಯಿ 100 ರೂಪಾಯಿ. 80 ರೂಪಾಯಿ 100 ರೂಪಾಯಿ. ಯಾವ್ದು 80 ರೂಪಾಯಿ ಯಾವ್ದು 100 ರೂಪಾಯಿ ಗೊತ್ತಿಲ್ಲ. ನೋಡ್ತೀವಿ ಈಗ ಹೋಗ್ಬಿಟ್ಟು. ಚೆನ್ನಾಗಿರೋದು 100 ರೂಪಾಯಿ ಇರುತ್ತೆ ಯಾವಾಗ. ದಾರಿ ಉದ್ದಕ್ಕೂ ಹಿಂಗೆ ಫ್ರೆಂಡ್ಸ್, ನಾವು ಹೊರಗೆ ಬಂದುಬಿಟ್ರೆ ಎಲ್ಲ ಆಯ್ಕೊಂಡು ಹೋಗೋದು ಅಂತಾರಲ್ಲ, ಹಂಗೆ ಎಲ್ಲದನ್ನು ತೊಗೊಂಡು ಹೋಗ್ತಾ ಇರೋದು. ವೇಸ್ಟ್ ಮಾಡಲ್ಲ, ತಿಂತೀವಿ ಎಲ್ಲ ತಿಂತೀವಿ. ಸಖತ್ತಾಗಿದೆ ನೋಡು, ಸಖತ್ತಾಗಿದೆಯಾ? ಒಂದು ನಿಮಿಷ, ನಾನು ಹೇಳ್ತೀನಿ, ಅದನ್ನ ಕೊಡ್ಬೇಕು. ಅವರು ಹಂಗೆಲ್ಲ ತೊಗೊಳಲ್ಲ. ನಾನು ಅವ್ರು ಹೇಳಿದ್ದು ಕೊಡಿದ್ದಾರೆ. ದ್ರಾಕ್ಷಿ ಏನು ತಗೋಬೇಕಿಲ್ಲ. ಅದಕ್ಕೆ ತಗೋತಾ ಇಲ್ಲ. ಎಷ್ಟೊಂದು ಕಲೆಕ್ಟ್ ಮಾಡಿದ್ದೀರಾ ಏನೇನು? ದ್ರಾಕ್ಷಿ ಹಣ್ಣು, ಕಿತ್ಲೆ ಹಣ್ಣು, ಹಾಗೆ ಶೇಂಗಾ 3 ಆಯಿತು. ಈಗ ದಾರಿ ಉದ್ದಕ್ಕೂ ಗ್ರೀಷ್ಮ ಅಪ್ಪಂಗೆ ಆರೆಂಜ್ ಬಿಡಿಸ್ಕೊಡೋದ್ರಲ್ಲೇ ನನ್ನ ಕೈಯೆಲ್ಲ ಸೋದೋಗುತ್ತೆ. ಕೊಡು.
ಹಾಂ ಆಯಿತು. ಫುಲ್ ಒಳ್ಳೆ ಗ್ರೈಂಡರ್ ಥರ ಡ್ರರ್ ಅಂತ ನುಂಗ್ಬಿಡ್ತಾರೆ. ಇನ್ನೊಂದು ಬಿಡಿಸು ಚೆನ್ನಾಗಿದೆ, ಇನ್ನೊಂದು ಬಿಡಿಸು ಅಂತ. ಒಟ್ಟಿನಲ್ಲಿ ಇದೆಲ್ಲ ತೊಗೊಂಡ್ವಿ. ಮಹಾಪುರುಷೋತ್ತಮ. ಹಾಂ, ಈಗ ನಿಮ್ಮ ಮುಖ ಸ್ವಲ್ಪ ನಿಮ್ಮ ಮುಖ ತೋರಿಸ್ರಿ. ನೆಕ್ಸ್ಟ್ ಈಗ ಜನ ಸ್ಮೈಲಿಗೆ. ಹೌದು, ಇದು ಯಾರು ಹಿಂಗೆ ಗಂಟು ಹಾಕಿದ್ದು? ಅವನೇ ಅಂಗಡಿಯವನೇ ಹಾಕಿದ್ದು. ಅವನು ಆ್ಯಕ್ಚುಲಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳ್ದ. ಅವ್ರಿಗೆ ಮೋಸ್ಟ್ಲಿ ಭಯ ಆಯಿತು ಅನ್ಸುತ್ತೆ. ಭಯ ಅಂತಲ್ಲ, ಅದಕ್ಕೆ ನಾನು ಹೇಳಿದೆ ಯೂಟ್ಯೂಬ್ ಚಾನಲ್ಲು ವ್ಲಾಗ್ ಮಾಡ್ತಾ ಇರೋದು. ಹೌದಾ, ಯಾವ ಚಾನಲ್ಲು ಅಂತ ಕೇಳಿದ್ರು. ಅದಾದಮೇಲೆ ಇದು ಏನು ಬೇಬಿ ಗ್ರೀಷ್ಮಾ ಯೂಟ್ಯೂಬ್ ಚಾನಲ್. ಹೌದಾ, ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಪಾಪ ಅವ್ರು ಮೊಬೈಲ್ ಕೊಟ್ಬಿಟ್ರು. ನಾವು ವೀಡಿಯೋ ಮಾಡೋದು ನೋಡೋಕ್ಕಾಗದೆ ಅವ್ರು ತಲೆ ಕೆಟ್ಟು ಮೊಬೈಲ್ ಕೊಟ್ಟರು. ಒಂದು ಸಬ್ಸ್ಕ್ರೈಬ್ ಆಯಿತು. ಬೇಡ ಚೆನ್ನಾಗಿಲ್ಲ ನೋಡಿದೆ ಹೋಗುವಾಗಲೇ. ಒಂದು ಸಬ್ಸ್ಕ್ರೈಬ್ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಅಣ್ಣ. ಏನು ಹುಳಿ ಇದೆಯಾ? ಇಷ್ಟು ಚೆನ್ನಾಗಿದೆ ಹಣ್ಣು. ಮುಖ ನೋಡಿ, ಒಳ್ಳೆ ದ್ರಾಕ್ಷಿ, ಇದು ನರಿ ದ್ರಾಕ್ಷಿ ತಿಂದು ಕತೆ ಹಿಂಗಂತಾಳೆ ಅಸಹ್ಯವಾಗಿ. ನೋಡಿ ನನಗೆ ಅಣ್ಣಗೆ ತಿನ್ನಿಸ್ರಿ. ಚೆನ್ನಾಗಿದೆ ಅಲ್ಲ ಅಪ್ಪಿ? ತುಂಬ ಚೆನ್ನಾಗಿದೆ ಹಣ್ಣು. ಸ್ವೀಟ್ ಇದೆ. ಆ್ಯಕ್ಚುಲಿ ಕಿತ್ಲೆ ಹಣ್ಣಿಂದ ಒಂದು ಏನು ಗೊತ್ತಾ ಕತೆ, ನನಗೆ ಎಲ್ರಿಗೂ ಹಂಗೋ ಏನೋ ನಂಗೆ ಗೊತ್ತಿಲ್ಲ. ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಯಾವಾಗಾದರೂ ಕಿತ್ಲೆ ಹಣ್ಣು ತೊಗೊಂಡಿರಲ್ಲ, ಅರ್ಜೆಂಟಲ್ಲಿ ಹೋಗ್ಬಿಟ್ಟಿರ್ತೀವಿ, ಮರ್ತೋಗಿರ್ತೀವಿ. ಅಲ್ಲಿ ಯಾರಾದರೂ ಪ್ಯಾಸೆಂಜರ್ಸು ಅಥವಾ ಯಾರೋ ಒಬ್ಬರು ತೊಗೊಂಡು ಓಪನ್ ಮಾಡ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ ನಂಗೆ ಬಾಯಲ್ಲೆಲ್ಲ ನೀರು ಬರೋಕ್ಕಾಗುತ್ತೆ. ಓಪನ್ ಮಾಡಿದ ಕೂಡಲೇ ಗಮನ ನೋಡಿ, ಆ ಗಮಕ್ಕೆ ಅವ್ರ ಹತ್ರ ಕಸ್ಕೊಂಡು ತಿನ್ಬಿಡೋಣ ಅನಿಸ್ತಾ ಇರತ್ತೆ. ಆದರೆ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಆದರೆ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಬಟ್ ಎಂಥ ಬೇಜಾರಾಗುತ್ತೆ ಅಂದರೆ, ಚಿನ್ನ ಕಳ್ಕೊಂಡಷ್ಟು ಬೇಜಾರು. ಕಿತ್ಲೆ ಹಣ್ಣು ತೊಗೊಳಕ್ಕಾಗೇ ಇಲ್ವಲ್ಲ ಅನ್ನೋ ನೋವು ತುಂಬ ಕಾಡ್ತಾ ಇರುತ್ತೆ ನನಗೆ. ಆಮೇಲೆ ಎಲ್ಲರೂ ಸಿಕ್ಕಿದ್ರೆ ತಕ್ಷಣ ತೊಗೊಂಡ್ಬಿಡ್ತೀನಿ ನಾನು. ಬಟ್ ನಂಗೆ ಕಿತ್ಲೆ ಹಣ್ಣು ಘಮ ಅಷ್ಟು ಇಷ್ಟ, ಸಖತ್ತಾಗಿರೋದು. ಇದ್ರದ್ದು ಏನು ಗೊತ್ತಾ ಸ್ಪೆಷಾಲಿಟಿ, ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ನಾನು ಕೂಡ ತಿಂತಾ ಇದ್ದೀನಿ. ಸ್ಕಿನ್ಗೆ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು. ಸಿಟ್ರಿಕ್ಕು, ಕೆಲವೊಂದು ಕಿತ್ಲೆ ಹಣ್ಣು ಅಂತೂ ತುಂಬ ಹುಳಿ ಇರುತ್ತೆ. ಬಟ್ ಸ್ವೀಟ್ ಇರೋ ಕಿತ್ಲೆ ಹಣ್ಣನ್ನು ತೊಗೊಂಡು ತಿನ್ನಿ. ಸಮ್ಮರ್ ಅಲ್ವಾ, ನಿಮ್ಮ ಬಾಡಿ ಸ್ವಲ್ಪ ತಣ್ಣಗಿರುತ್ತೆ ಅಂತ. ಏನಾದರೂ ಅಡುಗೆ ಮಾಡ್ತಾರಪ್ಪ. ಏನು ಅಡುಗೆ ಮಾಡ್ತಾರೆ? ನಾನು ಇದ್ರಲ್ಲಿ ಏನು ಮಾಡ್ತೀನಿ ಅಂದರೆ, ಅದೇ ಕಾಯಿ ರಸ ಮಾಡ್ತೀನಿ. ಹಣ್ಣಲ್ಲ ಸಿಪ್ಪೆ ಅಲ್ಲ? ಈ ಸಿಪ್ಪೆಯಲ್ಲಿ, ಈ ಸಿಪ್ಪೆ ಆ್ಯಕ್ಚುಲಿ ತುಂಬ ಎಲ್ಲ ಇದ್ರೆ ಬಿಸಾಕ್ತೀವಿ. ಒಂದು ಹಣ್ಣು 2 ಹಣ್ಣೆಲ್ಲ ಸಿಕ್ಕಾಗ ಕಿತ್ಲೆ ಹಣ್ಣಲ್ಲಿ ಸಿಪ್ಪೆಯಲ್ಲಿ ಕಾಯಿ ರಸ ಅಂತ ಮಾಡ್ತೀವಿ. ಚೆನ್ನಾಗಿರುತ್ತೆ. ಚಟ್ನಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಇನ್ನೇನು ಮಾಡ್ತೀವಿ? ಹೋಮ್ ಮೇಡ್ ರಸನ. ಹಾಂ ಫ್ರೆಂಡ್ಸ್, ಇದನ್ನು ನೋಡಿ ನಾನು ಜಾಸ್ತಿ ತೊಗೊಂಡ್ಬಿಡ್ಬೇಕು. ಕಡಿಮೆ ರೇಟಿಗೆ ಸಿಕ್ಕಾಗ ತೊಗೋಬೇಕು. ಇದರಲ್ಲಿ ಹೋಮ್ ಮೇಡ್ ರಸನ ಮಾಡಿಟ್ಕೋತೀವಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆ ರಸನ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೆಕ್ಸ್ಟ್. ಇದು ರೆಸಿಪಿ ತೋರಿಸ್ತೀನಿ. ನಂಗಂತೂ ರಸನ ಅಂದ ತಕ್ಷಣ ಖುಷಿ ಆಗುತ್ತೆ. ಜ್ಯೂಸ್ ಅಲ್ವಾ? ಹೇಗೆ ಆಡಲಿ ಹುಡುಗಿ ಹೋದೆ ಎಲ್ಲೋ ದೂಡಿ, ನೀನೇ ಸಿಕ್ಕ ಶಾಯರಿ. ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕಡೆ ಬೀದಿಯಲ್ಲಿ ನನಗೂ ಹುಟ್ಟಿದ್ದಾರೆ ಕನ್ನಡ ಆಡಲುಟ್ಟಬೇಕು, ಮೇಟಿದ್ದಾರೆ ಕನ್ನಡ. ಹೇಳ. ಬದುಕಿದ ಜಟಕ ಬಂಡಿ, ಇದು ವಿಧಿಯಾಡಿಸುವ ಬಂಡಿ. ಬದುಕಿದ ಜಟಕ ಬಂಡಿ, ಇದು ಅಲೆದಾಡಿಸುವ ಬಂಡಿ. ಅಷ್ಟೇನಾ? ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಎಲ್ಲ ಹೇಳಿದ್ಲು, ಕರ್ಕೊಬಂದ್ಲು, ಮ್ಯಾಪ್ ಹಾಕೊಂಡ್ಕ ಬಂದ್ವಿ. ನೋಡಿದ್ರೆ ಇಲ್ಲಿ ಏನಾಗಿದೆ ಗೊತ್ತಾ ಫ್ರೆಂಡ್ಸ್? ನೋಡಿ, ಇಲ್ಲಿ ಮುಂದಕ್ಕೆ ಹೋಗೋದೇ ಇಲ್ಲ. ಇಲ್ಲೇ ಸ್ಟಾಪ್ ಮಾಡಿದ್ದೀವಿ ಕಾರ್ನ. ಇಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಈಗ ನಡ್ಕೊಂಡು ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ. ರೋಡನ್ನು ಹಾಕಿದ್ರು ಹಾಂ ಮಿಡಲಲ್ಲಿ. ಹಾಂ, ನೋಡಿ ಅಲ್ಲಿ ಪಿಚ್ಚರ್ ಹಿಡಿಯೋಕೆ ಹೋಗ್ತಾ ಇದ್ದಾರೆ. ಹಿಡಿಯೋಕೆ ಬರೋ ಒಂದೇಳು. ನೋಡ, ನೀವು ಹೇಳಿ
ಇದು ನಾವು ಯಾವ ಏರಿಯಾಗೆ ಬಂದಿದ್ದೀವಿ ಅಂತ ಗೊತ್ತಾಗ್ಬೋದು. ನೋಡಿ ಫ್ರೆಂಡ್ಸ್, ಇವರಿಬ್ರು ಹೆಂಗೆಂಗೋ ಬಂದು ಹಿಂಗೆ ಬಂದರು. ನಾನು ಈ ಕಡೆ ಅಡ್ಡ ಸೈಡ್ ದಾರಿಯಿಂದ ಬಂದೆ ನಾನು. ನೋಡಿ ಫ್ರೆಂಡ್ಸ್, ಫೈನಲಿ ನಾವು ಎಲ್ಲಿ ಕರ್ಕೊಬಂದಿದ್ದಾಳೆ ಅಂತ ನಿಮ್ಗೆ ಇದಿಷ್ಟರಲ್ಲಿ ಎಲ್ಲಿಗೆ ಬಂದ್ವಿ ಅಂತ ಏನು ಗೊತ್ತಾಗಿರಲ್ಲ. ನಾವು ಸಪ್ನಾ ಬುಕ್ ಹೌಸಿಗೆ ಬಂದಿದ್ದೀವಿ. ಅವಳು ಯಾವ್ಯಾವುದೋ ಬುಕ್ಗಳು ತೊಗೋಬೇಕಂತೆ, ಅದಕ್ಕೆ ಅವ್ರ ಅಪ್ಪನ ಕರ್ಕೊಂಡು ಬರ್ತಾ ಇದ್ದಾಳೆ. ಈಗ ನಾವು ಸಪ್ನಾ ಬುಕ್ ಹೌಸ್ ಮೇಲೆ ಹೋಗ್ತಾ ಇದ್ದೀವಿ. ಎಷ್ಟು ಸೆಕೆಂಡ್ ಅಲ್ಲ, ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗೋಣ ಅಂದರೆ ಹೇಗೆ ಓದ ಕೊಡ್ತೀನಿ. ನೀನು ನೋಡೇ ಬಾಗ್ಲು ಹಾಕಲ್ಲ, ಅದು ನೀನು ಟಾರ್ಚರ್ ತಡ್ಕೊಳಕ್ಕಾಗಲ್ಲ ಅಂತದಕ್ಕೆ ಅಲ್ಲ ಅಪ್ಪಾಜಿ? ಹಾಂ ನೋಡಿ, ನಾನೊಂದು ಎಲ್ಲ ಒತ್ಬಿಟ್ಟು ಹೋಗ್ಬಿಡ್ತೀನಿ ಇವಾಗ. ಹಾಂ, ಅದೇ ಈ ಥರ ತರಗಳು ಮಾಡ್ತಾಳೆ ಅಂತಲೇ ಲಿಫ್ಟ್ ಅಲ್ಲೇ ಓಪನ್ ಮಾಡ್ಬಿಡ್ತೀನಿ, ಇಲ್ಲೇ ಇಳ್ಕೊ ನೀನು ಅಂತ. ಇದು ನೋಡಿದೆ ಅಮ್ಮ, ಯಾವ್ದು? ನಡೆಯುವೆ ಜೊತೆ ನಡೆಸೋಣ. ನೋಡಿ, ಈಗಲೇ ಯಾವ ಬುಕ್ ಅಂತ ತೋರಿಸಲ್ಲ, ಮನೆಗೆ ಹೋದ್ಮೇಲೆ ಯಾವ್ಯಾವ್ದು ತೊಗೊಂಡ್ವಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಇಲ್ಲ. ಈ ಎಲ್ಲ ಬುಕ್ಸು ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಬುಕ್ಸನ್ನೇ ತೊಗೊಂಡಿದ್ದೀನಿ. ಬಟ್ ಈಗ ಬುಕ್ಸ್ಗಳ ನೇಮ್ನ ಹೇಳಲ್ಲ, ಅಷ್ಟೊಂದು ಬುಕ್ಸ್ ತೊಗೊಂಡಿದ್ದೀನಿ, ಹೇಳೋಕ್ಕಾಗೋದು ಇಲ್ಲ. ಮನೆಗೆ ಹೋದ್ಮೇಲೆ ನಿಮಗೆ ಸರ್ಪ್ರೈಸಾಗಿ ತೋರಿಸ್ತೀನಿ ಏನೇನು ಬುಕ್ ತೊಗೊಂಡೆ ಅಂತ. ಇವಾಗ ಬಿಲ್ಲಿಂಗ್ ನಡೆಸ್ಬೇಕು. ಅಪ್ಪ ಇನ್ನೂ ಏನೇನೋ ನೋಡ್ತಾ ಇದ್ದಾರೆ, ಹಾಕ್ಕೋಬೇಕಂತೆ ಬ್ಯಾಸ್ಕೆಟ್ಗೆ. ನಮ್ಮಮ್ಮನ ಕತೆ ನೋಡಿ. ನಿದ್ದೆ ಬರ್ತಾಯಿದೆ ಫ್ರೆಂಡ್ಸ್. ನೆನ್ನೆ ಶೂಟಿಂಗಿಂದ ಬಂದಿದ್ದೆ, ರಾತ್ರಿ ಆಗಿತ್ತು. ಶೂಟ್ ಮುಗಿಯುವಾಗಲೂ 3 ಗಂಟೆ ಆಗಿತ್ತು ರಾತ್ರಿ. ಸೊ ನಿದ್ದೆ ಸಾಕಾಗಿಲ್ಲ. ಸೊ ಕಾಲೆಲ್ಲ ನೋಯ್ತಾ ಇದೆ. ಈಗ ಹೋಗಿ ಮಲ್ಕೋಬೇಕು. ಏನು ಮಾಡೋದು? ಬನ್ನಿ ಹೋಗೋಣ. ನಮ್ಮಮ್ಮ ಸುಸ್ತಾದರೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ವೈ ಮಮ್ಮಿ? ಯಾಕೆ? ಒಂದೇ ಫ್ಲೋರ್, ಅದನ್ನ ಹೇಳ್ಕೊಂಡು ಹೋಗೋದು ಮತ್ತೆ ಲಿಫ್ಟಲ್ಲಿ ಯಾರು? ವಿಶಾಲಿ, ನೋಡಿ ಬುಕ್ಸ್ ಆಯಿತು. ಈಗ ತಿಂಡಿ ಐಟಮ್ಗೆ ಬಂದಿದ್ದಾಳೆ. ತಲೆಗೆ ಊಟ ಆಯಿತು, ಈಗ ಹೊಟ್ಟೆಗೆ ಊಟ. ಹಾಂ, ತಲೆ ಏನಪ್ಪ? ತಲೆಗೆ ಊಟ ಆಯಿತು, ಈಗ ಹೊಟ್ಟೆಗೆ ಊಟ. ಈಗ ಹೊಟ್ಟೆಗೆ ಊಟ. ಮೇಡಮ್ ಅವ್ರು ಏನು ತೊಗೊತಾರೋ ಗೊತ್ತಿಲ್ಲ, ನೋಡ್ಬೇಕು. ಯಾವುದು ಹೆಲ್ದಿ ಅಲ್ಲ. ಹಾಂ, ಅಷ್ಟೇ. ಈಗೇನು ನಾವು ತೊಗೋತೀವಿ ಎಲ್ಲ ಅಂದರೆ ಪ್ಯಾಕ್ಡ್ ಫುಡ್ಸ್ ಅಂತ ಅಷ್ಟೇ. ಸೊ ಐಟಮ್ಸ್ ಥಿಂಗ್ಸ್ ಅದು ತಗೊಳ್ಳೋಣ ಅಂತ ನಾವು ಯಾವುದು ಕೊಡ್ಸಲ್ಲ ಈಗ. ನಡೀತಾರೆ ಮನೆಗೆ. ಬಿಲ್ಲಿಂಗ್ ನಡೀತಾ ಇದೆ. ಪ್ರಾಜೆಕ್ಟಿಗೆ ಬೇಕಾಗೋದೆಲ್ಲ ತುಂಬ ಇದೆ. ತಗೊಳ್ಳ ಬೇಕಾದ್ರೆ ಅವಶ್ಯಕತೆ ಇದ್ರೆ ತಗೊಂಡು. ಏನು ತಗೊಂಡ್ಯವ? ಪೂರ್ತಿ ಪುಸ್ತಕ ಒಂದೇ ದಿನ ಓದೋದಲ್ಲ, 4-5 ಓದಿರ್ತೀಯ. ಎಲ್ಲಿ ಓದಿರ್ತೀಯ ಅಂದರೆ ನೆಕ್ಸ್ಟ್ ಟೈಮ್ ನೆನಪಿರುತ್ತೆ. ಮಾರ್ಕ್ ಅಲ್ಲಿಂದ ಕಂಟಿನ್ಯೂ ಮಾಡಿ. ಸಾಕು, ಒಂದ್ಸಲಿ ಒಂದೇ ಪುಸ್ತಕ. ಆಯ್ತಪ್ಪ ಬಿಲ್ಲು? 3600. ಏನ? 3600. ಓಕೆ. ಅಂದರೆ ನಿನ್ನ ಮಗಳು ಹೊಟ್ಟೆಗೆ ತಲೆಗೆ 2 ಫುಡ್ ಸೇರಿ ತಾನೇ? ತೋರಿಸು ಬುಕ್ಸು. ಮನೆಗೆ ಹೋಗಿ ನೋಡೋಣ ಬಿಡು, ಏನು ಗೊತ್ತಾಗಲ್ಲ. ಸುಮ್ಮನೆ ತೋರಿಸೋದಷ್ಟೇ. ಓಕೆ, ಈಗ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು? ನೀವೆಲ್ಲ ತೊಗೊಂಡ್ರಿ, ಏನೋ ಮಾಡ್ಕೊಂಡ್ರಿ. ನನಗೆ ಹೊಟ್ಟೆ ಹಸಿತಾ ಇದೆ, ನಿದ್ದೆ ಬರ್ತಾ ಇದೆ. ದಯವಿಟ್ಟು ಒಂದು ಊಟ ಕೊಡಿಸ್ಬಿಡು. ಎಲ್ಲ ಹೋಗೋಣ. ಎಲ್ಲೋ ಒಂದು ಕಡೆ ಜೋಳದ ರೊಟ್ಟಿ ಊಟ.
ನಮ್ಮ ನಾರ್ತ್ ಕರ್ನಾಟಕ ಊಟ ಮಾಡೋಣ. ನೋಡೋಣ ಬಾ, ಇಷ್ಟೊತ್ತಿಗೆ ಸಿಗ್ಬೇಕಲ್ಲ. ದಿನ ಊಟ ಮಾಡ್ತೀವಿ. ಚಾಲ್ ಹೋಟೆಲ್ಗೆ ಹೋಗಿ ಊಟ ಮಾಡಿ. ಯಾವುದಿದು ಹೋಟೆಲ್ ಹೆಸರೇನು? ರಾಜೇತಾದ್ರಿ ಅಷ್ಟೇ. ರಾಯಲ್ ಅಂತ. ಓಕೆ, ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ನೆಕ್ಸ್ಟ್ ಏನು ಊಟ ತಗೋತೀಯ? ನೋಡೋಣ ಮೆನು ಬರಲಿ. ಕೂಡ ನೀನು ಮೆನು 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 ನನಗೂ ಒಂದು ಮೆನುನೇ ಕೊಡಿಸು. ಒನ್ ಮೆನು. ನಾನು ಮೆನುನೇ ತಿಂತೀನಿ. ಓಕೆ. ಆ್ಯಕ್ಚುಲಿ ನಾನು ಸಿಂಗಲ್ ಏನಾದರೂ ತಗೊಂಡ್ರೆ ಬರೀ ಒಂದೇ ಫುಡ್ ಬರುತ್ತೆ. ನಾವು ಮೆನು ಅಂತಂದ್ರೆ ಎಲ್ಲ ಫುಡ್ನ ತಿನ್ಬಿಡ್ಬೋದಲ್ವಾ? ವಾವ್, ಮೆನುನೇ ತಿಂತೀನಿ. ಏನಿದೆ ಅಮ್ಮ ಫುಡ್ಸು? ತುಂಬ ಟೈಪ್ ಇದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಅಂದರೆ ಹಿಂಗಂದರೆ ನಿಮಗೆ ಬೇರೆ ಕಡೆ ಸೂಪ್ ಎಲ್ಲ 120 ಆ ಥರ ಇದೆ, ಇಲ್ಲಿ 150 160 ಸೊ ಆ ಥರ ಇದೆ. ನೋಡೋಣ, ಒಂದ್ಸರಿ ಟ್ರೈ ಮಾಡ್ಬೋದು. ಅಂದರೆ ಪ್ರತಿ ಸಲ ಒಂದೇ ಹೋಟೆಲ್ಗೆ ಹೋಗೋಕ್ಕಿಂತ ಬೇರೆ ಬೇರೆ ಹೋಟೆಲ್ಗೆ. ಚೀಸ್ ಸ್ಮೈಲ್ ಪ್ಲೀಸ್. ಸ್ಮೈಲ್. ಫೋಟೋ ತೆಗ್ದು ಸ್ಮೈಲ್ ಮಾಡಿ. ಫ್ರೆಂಡ್ಸ್, ಊಟ ಮಾಡಿ ಹೊಟ್ಟೆ ಭಾರ ಆಯಿತು. ಸೋಂಪು ತಿಂತಾ ಇದ್ದೀವಿ. ರೇಷ್ಮಪ್ಪ ಗಾಡಿ ಓಡಿಸ್ತಾ ಇದ್ದಾರೆ. ನನಗೆ ಆ್ಯಕ್ಚುಲಿ ನಿದ್ದೆ ಬರ್ತಾ ಇದೆ. ನಾನು ನಿದ್ದೆ ಮಾಡಿದ್ರು ನಡೆಯುತ್ತೆ ಫ್ರೆಂಡ್ಸ್, ನಮ್ಮ ಮನೆಯವ್ರು ನಿದ್ದೆ ಮಾಡಿದ್ರೆ ಆಗಲ್ಲ. ಸೊ ಈಗ ನಾವು ಹಾಡು ಹಾಕ್ಕೊಂಡು ಹಾಡು ಕೇಳ್ಕೊಳ್ತಾ ಹೋಗ್ತೀವಿ. ಈ ವ್ಲಾಗ್ನ ಮ್ಯಾಕ್ಸಿಮಮ್ ಎಸ್ ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೇಳು ಮುಂದೆ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ನೀವೇನನ್ನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಹೆಚ್ಚಿನ ನೋಡಿಸ್ಕೊಳ್ಳೋಕ್ಕಾಗಿ ಎಲ್ಲರೂ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವ್ಯಾವ ಬುಕ್ಸ್ ತೊಗೊಂಡಿದ್ದೀನಿ ಅಂತ ನೀವು ನೋಡ್ಬೇಕಾ. ಹಾಗಾದರೆ ನೆಕ್ಸ್ಟ್ ವ್ಲಾಗ್ನ ನೋಡಿ ಮಿಸ್ ಮಾಡ್ಕೊಳ್ಳೇಬೇಡಿ ಅಂತ ಹೇಳ್ತಾ ಎಲ್ಲರೂ ಆರಾಮಾಗಿ ಊಟ ಮಾಡಿ, ನಿದ್ದೆ ಮಾಡಿ. ಹ್ಯಾಪಿ ವೀಕೆಂಡ್. ಬಾಯ್ 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 ಹೇಳಪ್ಪ. ಬಾಯ್ ಬಾಯ್ ಎವ್ರಿಬಾಡಿ. ಬಾಯ್ ಬಾಯ್.